ಇಂದಿನ ತರಗತಿಯಲ್ಲಿ ನಾವು ಅಗ್ನಿಭೂತಿ ವಾಯುಭೂತಿಯರ ಕಥೆಯನ್ನು ನೋಡ್ತಾ ಇದ್ವಿ. ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸ ಎನ್ನುವಂತಹ ನಾಡು, ಈ ನಾಡಿನಲ್ಲಿ ಕೌಸುಂಬಿ ಎನ್ನುವಂತಹ ಪಟ್ಟಣ. ಇದನ್ನು ಆಳುತ್ತಿದ್ದಂತಹ ರಾಜ ಅತಿಬಳ ಮಹಾರಾಜ. ಈತನ ಹೆಂಡತಿ ಮನೋಹರಿ. ಅತಿಬಳ ಮಹಾರಾಜ ಮತ್ತು ಮನೋಹರಿಗೆ ಸೋಮಶರ್ಮ ಎನ್ನುವಂತಹ ಮಂತ್ರಿ ಇದ್ದ. ಸೋಮಶರ್ಮನ ಹೆಂಡತಿ ಹೆಸರು ಕಾಶ್ಯಪಿ. ಈ ದಂಪತಿಗಳಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎನ್ನುವಂತಹ ಇಬ್ಬರು ಮಕ್ಕಳಿದ್ರು. ಸೋಮಶರ್ಮ ಕಾಲಾನಂತರ ಸತ್ತೋಗ್ತಾನೆ. ಅನಂತರ ಅತಿಬಳ ಮಹಾರಾಜ ಈ ಇಬ್ಬರ ಮಕ್ಕಳನ್ನು ಅರಮನೆಗೆ ಕರೆದು ಅವ್ರಿಗೆ ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆಯನ್ನು ಕೊಟ್ಟು ಊಟೋಪಚಾರವನ್ನು ಮಾಡಿಸಿ ತನ್ನ ಊರಿಗೆ ಕಳಿಸಿರ್ತಾನೆ. ಮುಂದಿನ ಭಾಗ ಈಗ ನೋಡೋಣ. ಕೆಲವು ದಿವಸ ಪಾಳಿ ಎಟ್ಟಿ ಕೆಲವು ದಿನ ಆದಮೇಲೆ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರನ್ನು ಕೂಡ ಕರೆಸ್ತಾನೆ. ನೀವು ಆವ ಓದುಗಳಂಬಲ್ಲಿ ನೀವು ಏನನ್ನು ಓದಿದ್ದೀರಾ ಅಂತ ಕೇಳ್ತಾನೆ ಎಂದು ಈರ್ವರು ಬೆಸಗೊಂಡಡೆ ಆ ಇಬ್ಬರನ್ನು ಕೇಳಿದಾಗ ಅವರ್ಗಳ ತಲೆಯಂಬಾಗಿ ಮರು ಮಾತುಗೂಡದೆ ಅವರಿಬ್ಬರು ಮರು ಮಾತಾಡದೆ ತಲೆಯನ್ನು ತಗ್ಗಿಸಿ ಕಣ್ಣನೀರಂತೀವಿ. ಅವರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇರಬೇಕಾದ್ರೆ ನೆಲನಂಬರೆಯುತ್ತಾ ಇರೆ. ಅವರು ಕಾಲಿನ ಹೆಬ್ಬೆರಳಿನಿಂದ ನೆಲವನ್ನು ಬರಿತಾ ಇದ್ರಂತೆ. ಇದ್ದರ್ ಅವರ್ಗಳ್ ಎಲ್ಲಂ ಈರ್ವರ್ ಮೂರ್ಖರ್ ಎನ್ನುಂ ಓದುಗಳನ್ ಅರೆಯರ್. ಸರಿ, ಇವರಿಬ್ಬರು ಕೂಡ ಮೂರ್ಖರು, ಏನನ್ನು ಓದಿಲ್ಲ ಅಂತ ಅಲ್ಲಿದ್ದಂಥ ಎಲ್ಲ ಜನರು ಹೇಳ್ತಾರೆ. ಅದಲ್ಲದೆ ಸಪ್ತವ್ಯಸನ ಅಭಿಭೂತರೆಂದು ಅವರು ಸಪ್ತವ್ಯಸನ ಅಭಿಭೂತರಾಗಿದ್ದಾರೆ ಅಂತ ಹೇಳ್ತಾರೆ. ಅರಸಂಗೆ ಬೇಡ್ದೊಡೆ ಅರಸನ್ ಅವರ್ಗಳನ್ ಅಟ್ಟಿ ಕಳೆದು. ಸರಿ, ಹಂಗಂತ ಹೇಳಿದ ತಕ್ಷಣ ಅತಿಬಳ ಮಹಾರಾಜ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬನು ಕೂಡ ಕಳಿಸ್ಕೊಟ್ಬಿಡ್ತಾನೆ. ಅವ್ರೇನು ಓದು ಬರಹ ಏನು ಕಲ್ತಿಲ್ಲ ಅಂತ. ಅವರ ದಾಯಿಗಂ ಶಾಸ್ತ್ರಗಳಂ ಬಲ್ಲಂಗಂ ಮಂತ್ರಿ ಪದವಿಯಂ ಬಾಳುಮುಂ. ಸರಿ, ಅವರ ಸಂಬಂಧಿಕರಲ್ಲಿ ಶಾಸ್ತ್ರಗಳನ್ನು ಬಲ್ಲಂತಹ ಒಬ್ಬ ವ್ಯಕ್ತಿಯನ್ನು ಕರೆದು ಮಂತ್ರಿ ಪದವಿಯನ್ನು ಕೊಡ್ತಾನೆ. ಪ್ರತಿ ಪತ್ತಿಯಮುಂ ಕೊಟ್ಟುದುಂ ಕೇಳ್ದ ಈರ್ವರುಂ. ಸರಿ, ಅವರಿಗೆ ಆಸ್ತಿಯನ್ನು ಕೊಟ್ಟರು, ಮಂತ್ರಿ ಪದವಿಯನ್ನು ಕೊಟ್ಟಂಥ ವಿಷಯವನ್ನು ಅಗ್ನಿಭೂತಿ ವಾಯುಭೂತಿ ಇಬ್ಬರು ಕೂಡ ಕೇಳ್ತಾರೆ. ಹುಬ್ಬೆಗಂಪಟ್ಟು ವೈರಾಗ್ಯ ಪಾರಾಯಣರಾಗಿ ನಮಗೆ ಮಂತ್ರಿ ಪದವಿ ಇಲ್ದಂಗಾಯಿತು ಅಂತ ಹೇಳಿ ಇವರಿಬ್ಬರು ಸನ್ಯಾಸಿಗಳಾಗೋದಕ್ಕೆ ಹೊರಡ್ತಾರೆ. ವೈರಾಗ್ಯ ಪಾರಾಯಣ ಮಾಡ್ತಾರೆ. ಕಪ್ಪಡಮ ಮುಟ್ಟು ಬೈಕಂದಿರಿದು ಅಂದರೆ ಭಿಕ್ಷೆಯನ್ನಾದರೂ ಬೇಡಿ ಅಂತ. ಸರಿ, ನಾವು ಇನ್ನು ಮುಂದೆ ಮಂತ್ರಿ ಪದವಿ ಹೋಯಿತು ಅಂತ ಹೇಳಿ ನಾವು ಭಿಕ್ಷೆ ಬೇಡಿಯಾದರೂ ಕೂಡ ನಾವು ಓದಬೇಕು ಅಂತ ಪಣವನ್ನು ತೋಡ್ತಾರೆ. ಅಪ್ಪಡೆ ಓದುಮಂ ಎಂದು ತಾಯಿಗೆ ನುಡಿದೊಡೆ. ಹಂಗಂತ ನಾವು ಓದ್ತೀವಿ, ಭಿಕ್ಷೆ ಬೇಡಿ ಆದರೂ ನಾವು ಓದ್ತೀವಿ ಅಂತ ತಾಯಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ತಾಯಿ ಅಂದು ಅಪ್ಪಡೆ ಮಕ್ಕಳಿರ ಮಗಧ ಎಂಬುದು ನಾಡು. ಆಯಿತು ಮಕ್ಕಳ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ. ಮಗಧ ಎನ್ನುವಂತಹ ನಾಡು, ಆ ನಾಡಲ್ಲಿ ರಾಜಗೃಹ ಎಂಬ ಪೊಳಲಂದರೆ ಪಟ್ಟಣ, ಆ ರಾಜಗೃಹ ಎನ್ನುವಂಥ ಪಟ್ಟಣ ಇದೆ. ಅದನ್ನು ಆಳ್ವಂ ಸುಬಲನ್ ಎಂಬ ಅರಸ. ಆ ಪಟ್ಟಣವನ್ನು ಸುಬಲ ಎನ್ನುವಂತಹ ರಾಜ ಅದನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ. ಆತನ ಹೆಂಡತಿ ಹೆಸರು ಆತನ ಮಹಾದೇವಿ ಸುಪ್ರಭೆ. ಆತನ ಹೆಂಡತಿ ಹೆಸರು ಸುಪ್ರಭೆ ಅಂತ ಎಂಬಳು. ಅವರಿಗೆ ಮಂತ್ರಿ ಎಮ್ಮ ಅಣ್ಣಂ. ಎಮ್ಮ ಅಂದರೆ ನನ್ನ ಅಣ್ಣ ಅಂತ. ಆ ದಂಪತಿಗಳಿಗೆ ಮಂತ್ರಿಯಾಗಿರೋರು ನನ್ನ ಅಣ್ಣನ ಹೆಸರು ಸೂರ್ಯಮಿತ್ರ. ನನ್ನ ಅಣ್ಣನ ಹೆಸರು ಸೂರ್ಯಮಿತ್ರ ಅಂತ ಹೇಳ್ತಾಳೆ. ಎಂಬಂ ಎಲ್ಲ ಓದುಗಳಮಂ ಬಲ್ಲನ್ ಆತಂ ನಿಮ್ಮನ್ನು ಓದಿಸಿ ಯೋಗ್ಯರಂ ಮಾಡು. ಸರಿ, ಅವನ ಹತ್ರ ನೀವು ಹೋದರೆ ನಿಮ್ಮನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾನೆ ನಮ್ಮಣ್ಣ ಸೂರ್ಯಮಿತ್ರ ಅಂತ ಹೇಳ್ತಾಳೆ. ಅಂತಿರಿ ನಿರೂಪಿಸಿ ಕಲ್ಪಿಸಿ ಓಲಿಯೆಂಬರೆಯಿಸಿ ನಿಮ್ಮ ಕೈಯೊಳ್ ಅಟ್ಟಿದಪ್ಯಂ ನಿಮ್ ಹೋಗಿ ನಿಮ್ಮ ಮಾವನ ಪಕ್ಕದೊಳ್ ಓದಿಂ ಎಂದು ಓಲೆಯೆಂಬರೆಯಿಸಿ ಕೊಟ್ಟೊಡೆ. ಸರಿ, ಹೋಗಿ ಅಂದರೆ ಹೋಗಿ ಅಂತ, ನೀವು ಹೋಗಿ ನಾನು ಹಾಗಂತ ಹೇಳಿ ನಮ್ಮ ಅಣ್ಣನಾದಂತಹ ಸೂರ್ಯಮಿತ್ರನಿಗೆ ಪತ್ರವನ್ನು ಬರೆದು ನಿಮ್ಮ ಹತ್ರ ಕೊಡ್ತೀನಿ. ನೀವು ಆ ಪತ್ರವನ್ನು ತಗೊಂಡು ಹೋಗಿ, ಅವನು ನಿಮ್ಮನ್ನು ಚೆನ್ನಾಗಿ ಓದು
ಬರೋ ಥರ ಮಾಡ್ತಾನೆ ಅಂತ ಹೇಳ್ತಾಳೆ. ಅವರುಗಳು ತಾಯಂ ಬೀಳ್ಕೊಂಡು ಕತಿಪಯ ದಿವಸಗಳಿಂ. ಸರಿ, ಅವರಿಬ್ಬರು ಕೂಡ ತಾಯಿಗೆ ನಮಸ್ಕಾರವನ್ನು ಮಾಡಿ ರಾಜಗೃಹ ಪಟ್ಟಣಕ್ಕೆ ಹೋಗ್ತಾರೆ. ಸ್ವಲ್ಪ ದಿನ ಆದಮೇಲೆ ರಾಜಗೃಹವನ್ನು ತಲುಪ್ತಾರೆ. ರಾಜಗೃಹಮನ ಎಯ್ದಿ ಸೂರ್ಯಮಿತ್ರನ ಮನೆಯಂ ಬೆಸಗೊಂಡು ಹೋಗಿ ಕಂಡು ಓಲಿಯನ್ ಇಕ್ಕಿದೊಡೆ. ಸರಿ, ರಾಜಗೃಹಕ್ಕೆ ಹೋಗ್ತಾರೆ. ಸೂರ್ಯಮಿತ್ರನ ಮನೆಯನ್ನು ನೋಡ್ತಾರೆ. ತಾಯಿ ಕೊಟ್ಟಿರುವಂತಹ ಪತ್ರವನ್ನು ಸೋದರ ಮಾವನಿಗೆ ಕೊಡ್ತಾರೆ. ಇಕ್ಕಿದೊಡೆ ಸೂರ್ಯಮಿತ್ರನ್ ಎಲ್ಲಿಂ ಬಂದಿರ್, ನೀವೆಲ್ಲಿಂದ ಬಂದ್ರಿ ಅಂತ ಸೂರ್ಯಮಿತ್ರ ಕೇಳ್ತಾನೆ. ಆರವೋಲೆ ಎಂದು ಬೆಸಗೊಂಡೊಡೆ, ಇದು ಯಾರು ಬರ್ತಿರುವಂಥ ಪತ್ರ ಅಂತ ಕೇಳ್ತಾನೆ. ಕೌಸುಂಬಿಯಂ ಬಂದೆವು, ನಿಮ್ಮ ತಂಗಿಯಪ್ಪ ಕಾಸಿಪಿ ಅಟ್ಟಿದ ಓಲೆ. ಸರಿ, ನಾವು ಕೌಸುಂಬಿಯಿಂದ ಬಂದಿದ್ದೀವಿ, ನಿಮ್ಮ ತಂಗಿಯಾದಂತಹ ಕಾಶ್ಯಪಿಯವರು ಕಳಿಸಿರುವಂಥ ಪತ್ರ ಇದು ಅಂತ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರು ಹೇಳ್ತಾರೆ. ಓಲಿಯಂ ಬಾಜಿಸಿ ನೋಡಿ ಸೋಮಶರ್ಮಂ ಕಳೆದುದುಮಂ ಮಂತ್ರಿ ಪದವಿ ಪೆರರ್ಗೆ ಆದುದುಮಂ ಮಕ್ಕಳು ಸಪ್ತವ್ಯಸನ ಅಭಿಭೂತರಾಗಿ ಬಾಳೆಂ ಕೆಟ್ಟುದುಂ. ಸರಿ, ಸೋಮಶರ್ಮ ಸತ್ತೋಗಿರುವಂಥ ವಿಷಯ, ಮತ್ತು ಮಂತ್ರಿ ಪದವಿ ಬೇರೆಯವ್ರಿಗೆ ಹೋಗಿರುವಂಥ ವಿಷಯ, ಮತ್ತು ಈ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರು ಸಪ್ತವ್ಯಸನ ಭೂತಿಗಳಾಗಿರುವ ವಿಷಯ ಎಲ್ಲವನ್ನು ಆ ಪತ್ರದಲ್ಲಿ ನೋಡ್ತಾನೆ. ಸೋದರ ಮಾವನಾದಂತಹ ಸೂರ್ಯಮಿತ್ರ ನೋಡ್ತಾನೆ. ನೋಡ್ಬಿಟ್ಟು ಒಡೆಯರ್ ಯೋಗ್ಯರಂ ಅಪ್ಪಂತು ಮಾಡಿಂ ಎಂದು ಮಕ್ಕಳಂ ತನಗೆ ನಿರೂಪಿಸಿ ಅಟ್ಟಿದುಮನ್ ಇಂತು ಎಲ್ಲಂ ಬಾಜಿಸಿ ನೋಡಿ. ಆ ಪತ್ರದಲ್ಲಿ ಬಾಜಿಸಿಯನ್ನು ಬಿಡಿಸಿ ಎಲ್ಲವನ್ನ ಬರೆದಿರುವುದನ್ನು ನೋಡ್ತಾರೆ. ನೋಡ್ಬಿಟ್ಟು ಇವಂದಿರ್ಗೆ ಪೆಸರಂ ಕೊಟ್ಟೆನ್. ಪೆಸರು ಅಂದರೆ ಹೆಸರು ಅಂತ. ಇವ್ರಿಗೇನಾದರೂ ನನ್ನ ಹೆಸರನ್ನು ಹೇಳಿಬಿಟ್ರೆ ಅಪ್ಪಡೆ ಮುನ್ನಿನ ಅಂತು ಉರ್ಕಿ ಅಂದರೆ ದರ್ಪ ಅಂತ. ಈ ಮುಂದೆ ಅವರು ಸಪ್ತವ್ಯಸನ ಭೂತಿಗಳಾಗಿ ಓದು ಬರಹ ಕಲಿದೇ ಇರುವಂತಹ ವ್ಯಕ್ತಿಗಳಾಗಿ ಬಾಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಇವ್ರಿಗೇನಾದರೂ ನನ್ನ ನಿಜವಾದ ಹೆಸರನ್ನು ಏನಾದರೂ ಹೇಳಿಬಿಟ್ರೆ ಅದೇ ರೀತಿ ಅವರು ದರ್ಪದಿಂದ ಹಾಳಾಗ್ತಾರೆ. ಕಿಡುವರ್ ಅಂದರೆ ಹಾಳಾಗ್ತಾರೆ ಎಂದು ಮನದೇ ಬಾಗಿದ್ದು. ಮನ ಅಂದರೆ ಮನಸ್ಸಿನಲ್ಲಿ ಅಂದ್ಕೊಂಡು ಅಗ್ನಿಭೂತಿ ವಾಯುಭೂತಿಗಳಿಗೆ ಇಂತೆಂದಂ ಅಂದರೆ ಈ ರೀತಿ ಹೇಳ್ತಾರೆ. ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಸೂರ್ಯಮಿತ್ರ ಈ ರೀತಿ ಹೇಳ್ತಾನೆ. ಕಾಶ್ಯಪಿ ಎಂಬಳ್ ನನಗೆ ತಂಗಿ ಇಲ್ಲ, ನನಗೆ ಕಾಶ್ಯಪಿ ಎನ್ನುವಂತಹ ತಂಗಿ ಇಲ್ಲ ನನಗೆ. ಸೋಮಶರ್ಮನ್ ಎಂಬ ಮೈದುನನೂ ಇಲ್ಲ, ನನಗೆ ಸೋಮಶರ್ಮ ಎನ್ನುವಂತಹ ಮೈದುನನೂ ಕೂಡ ಇಲ್ಲ. ಸೂರ್ಯಮಿತ್ರನೆಂಬ ಪೆಸರ್ ಎನಗುಂಟು. ಪೆಸರ್ ಅಂದರೆ ಹೆಸರು ಅಂತ. ನನಗೆ ಸೂರ್ಯಮಿತ್ರ ಎನ್ನುವಂಥ ಹೆಸರು ಮಾತ್ರ ಇದೆ ನನಗೆ. ನಿಮ್ಮ ಮಾವನ್ ಅಪ್ಪ ಸೂರ್ಯಮಿತ್ರನ್ ಅಲ್ಲನ್. ಆದರೆ ನನ್ನ ಹೆಸರು ಸೂರ್ಯಮಿತ್ರ ಅಂತ, ಆದರೆ ನಿಮ್ಮ ಸೋದರ ಮಾವ ಸೂರ್ಯಮಿತ್ರ ನಾನಲ್ಲ ಅಂತ ಹೇಳ್ತಾನೆ. ಅವರಿಗೆ ನುಡಿದ ಮತ್ತಂ ಇಂತೆಂದಂ. ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಸೋದರ ಮಾವ ಸೂರ್ಯಮಿತ್ರ ನಾನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈ ರೀತಿ ಹೇಳ್ತಾನೆ. ಇಂತೆಂದಂ ನೀವು ಆರ್ಗೆ ಆದೊಡೆ. ಆಯಿತು, ನೀವು ಯಾರಿಗೆ ಯಾರಾದ್ರೇನು ಆಯಿತು, ನೀವು ವಿದ್ಯೆಯನ್ನು ಕಲಿಬೇಕು ಅಂತ ಬಂದಿದ್ದೀರಾ ಅಲ್ವಾ. ಈ ವಿದ್ಯಾರ್ಥಿಗಳಾಗಿ ಓದಂ ಕಲ್ವ್ಯಂ ಎಂಬ ಅಲ್ಟಿ ಅಂದರೆ ಪ್ರೀತಿ ಅಂತ. ನೀವು ವಿದ್ಯಾರ್ಥಿಗಳಾಗಿ ಬಂದಿದ್ದೀರಾ, ವಿದ್ಯೆಯನ್ನು ಕಲಿಬೇಕು ಅಂತ ಅಪೇಕ್ಷೆಯಿಂದ ಬಂದಿದ್ದೀರಾ. ನೀವಾದರೆ ಏನಂತೆ, ಯಾರಾದರೆ ಏನಂತೆ ಬಂದು ಅಪ್ಪಡೆ ಬೈಕಂದಿರಿದು ಕಪ್ಪಡಮ ಉಟ್ಟು. ಇವತ್ತಿನಿಂದ ನೀವು ಭಿಕ್ಷೆಯನ್ನು ಬೇಡಿ ನೀವು ಓದೋದಕ್ಕೆ ಶುರು ಮಾಡಬೇಕು ಅಂತ ಹೇಳ್ತಾನೆ. ಯಾರು? ಸೂರ್ಯಮಿತ್ರ. ಇರುಳು ಪಗಲು. ಇರುಳು ಅಂದರೆ ರಾತ್ರಿ, ಪಗಲು ಅಂದರೆ ಹಗಲು ರಾತ್ರಿ ಅಲಸತೆ ನಿರ್ಬಂಧದಿಂದ ಓದಲ್. ನೀವು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಹಾಕುವಂತಹ ನಿರ್ಬಂಧದಿಂದ ನೀವು ಓದೋದಾದರೆ ಅಪ್ಪೊಡೆ ನಿಮ್ಮನ್ನು ಓದಿಸಲ್ ಅಕ್ಕುಂ. ಆಯಿತು, ನೀವು ಅಷ್ಟು ನಿರ್ಬಂಧದಿಂದ ಓದ್ತೀನಿ ಅಂತ ಹೇಳಿದ್ರೆ ನಿಮ್ಮನ್ನು ಓದಿಸೋದಕ್ಕೆ ನಾನು ರೆಡಿ ಇದ್ದೀನಿ ಎಂದೊಡೆ ಅವರುಗಳು ದಯೆಗೈಂ. ಅವರಿಬ್ಬರೂ ಕೂಡ ಅಗ್ನಿಭೂತಿ ವಾಯುಭೂತಿ ಇಬ್ಬರು ಕೂಡ ಆಯಿತು ನಿಮ್ಮ ದಯ ತೋರಿಸಿ ನಾವು ಓದ್ತೀವಿ. ಮಹಾಪ್ರಸಾದಮಂ ಎಂದು, ಅದೇನಮ್ಮ ಮಹಾಪ್ರಸಾದ ಅಂತ ಹೇಳಿ ಪೊಡೆಮಟ್ಟು ಹರ್ಷಚಿತ್ತರಾಗಿ ಬಳ್ಳಿತಪ್ಪ ದಿವಸ ವಾರ ವಿದ್ಯಾ ನಕ್ಷತ್ರದಂದು ಸರಿ ಮಹಾಪ್ರಸಾದ ಸಿಕ್ಕದಂಗೆ ಆಯಿತು ಅಂತ ಹೇಳಿ ಅವರಿಬ್ಬರೂ ಬಹಳ ಸಂತೋಷದಿಂದ ಒಳ್ಳೆಯ
ವಾರ ದಿವಸ ನಕ್ಷತ್ರವನ್ನು ನೋಡಿ ತಮ್ಮ ಅನುಕೂಲದೊಳ್ ಓಜರ್ಗೆ ಎರಗಿ, ನಮಗೆ ಯಾವ ಅನುಕೂಲ ಆಗುವಂತಹ ದಿನವನ್ನು ನೋಡಿ ಓಜರ್ಗೆ ಅಂದರೆ ಉಪಾಧ್ಯಾಯರಿಗೆ ಅಂದರೆ ಸೂರ್ಯಮಿತ್ರ ಸೋದರ ಮಾವನಿಗೆ ಓಜರ್ಗೆ ಎರಗಿ ಅಂದರೆ ನಮಸ್ಕಾರವನ್ನು ಮಾಡಿ ಪೊಡೆವಟ್ಟು ವಿದ್ಯಾ ಪ್ರಾರಂಭಂಗೆ ಇದರ್, ಈ ರೀತಿ ಅವರು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ.